ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪ, ಅಮ್ಮಂಗೆ ಹೊಡಿಬೇಡ ಅಪ್ಪ. ಹೊಡಿಲಿ ಬಿಡು ಮಗ. ಅವ್ರು ಮಾಡಿದ ತಪ್ಪನ್ನ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಕೊಟ್ಟಿರೋ ಬಹುಮಾನ ಇದು. ಯಾಕ್ರಿ ಒಂದೇ ಹೊಡೆತಕ್ಕೆ ನಿಲ್ಲಿಸ್ಬಿಟ್ರಿ? ಹೊಡಿರಿ, ಇನ್ನಷ್ಟು ಹೊಡಿರಿ, ನಿಮಗೆ ತೃಪ್ತಿ ಆಗೋಷ್ಟು ಹೊಡಿರಿ. ದುಡ್ಡಿನ ಆಸೆ ಇರಬೇಕು ರೀ, ಆದರೆ ತೀರಾ ಇಷ್ಟೊಂದಿರಬಾರ್ದು ರೀ. ಹಿಂದೆಲ್ಲ ನೀವು ನನಗೆ ₹1 ಕೊಡೋದಕ್ಕೂ ಯೋಚನೆ ಮಾಡ್ತಿದ್ರಲ್ಲ, ಹಾಗೆಲ್ಲ ನಾನು ನನ್ನ ಗಂಡ ಸ್ವಲ್ಪ ಜುಗ್ಗ, ಆದರೆ ತುಂಬ ದುಡ್ಡಿನ ಜವಾಬ್ದಾರಿ ಇರೋ ಮನುಷ್ಯ ಅಂತ ಅಂದ್ಕೊಂಡಿದ್ದೆ. ಹಗಲು ರಾತ್ರಿ ಕಷ್ಟಪಟ್ಟು ₹1 ಲೆಕ್ಕ ಹಾಕಿ ಕೂಡ್ತಾ ಇರೋದು ನನಗೆ ನನ್ನ ಮಗನಿಗೋಸ್ಕರ, ನಾವಿಬ್ಬರು ಖುಷಿಯಾಗಿರಲಿ ಅಂತ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ನಂಬದೆ ನಾನು. ಆದರೆ ಆ ದುಡ್ಡಿಗೋಸ್ಕರ ನೀವಿಷ್ಟು ಕೆಳಮಟ್ಟಕ್ಕೆ ಇಳಿತೀರ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಲೋನ್ ತಗೊಳ್ಳೋದಕ್ಕೆ ಹೋದಾಗ, ರಿಜಿಸ್ಟ್ರೇಷನ್ ಆಫೀಸಿಗೆ ಎಲ್ಲರ ಹತ್ರ ಸುಳ್ಳು ಹೇಳಿ ಕರ್ಕೊಂಡು ಹೋದಾಗ, ಮನೆಯಲ್ಲಿ ಅತ್ತೆ ಮಾವನ ಹತ್ರ ಸಂಬಳದ ದುಡ್ಡನ್ನು ಮುಚ್ಚಿಟ್ಟಾಗ, ಅವಾಗೆಲ್ಲ ನನಗೆ ಇದು ತುಂಬ ದೊಡ್ಡ ತಪ್ಪು ಅಂತ ಅನಿಸ್ಲೇ ಇಲ್ಲ ರೀ. ನಾನು ಆವಾಗಲೇ ಅದನ್ನೆಲ್ಲ ವಿರೋಧ ಮಾಡಬೇಕಿತ್ತು. ಆದರೆ ಹಿಂದೆ ಅಷ್ಟೆಲ್ಲ ಸುಳ್ಳು ಹೇಳಿದವರು ಇವತ್ತು ದುಡ್ಡುಗೋಸ್ಕರ ಸುಳ್ಳು ಹೇಳ್ತೀರಾ ಅಂತ ನನ್ನ ದಡ್ಡ ತಲೆ ಗೊತ್ತೇ ಆಗಲಿಲ್ಲ ರೀ. ಆದರೆ ಇನ್ಮೇಲೆ ಇದನ್ನೆಲ್ಲ ಸಹಿಸ್ಕೊಂಡು ದುಡ್ಡಿನ ಭೂತ ಹಿಡಿದಿರೋ ನಿಮ್ಮ ಜೊತೆ ನಾನು ಒಂದು ಕ್ಷಣನೂ ಇರಲ್ಲ. ನಾನು ಈ ಕ್ಷಣನೇ ಮರೆಬಿಟ್ಟು ಹೋಗ್ತಿದ್ದೀನಿ. ಏನೋ ತಪ್ಪಿದ್ರೆ ಕೂತ್ಕೊಂಡು ಮಾತಾಡೋಣ. ಮರೆಬಿಟ್ಟು ಹೋಗ್ತೀನಿ ಅಂತ ಯಾಕೆ ಹೇಳ್ತಿದ್ಯಾ? ಇನ್ನೇನು ಮಾಡಲಿ ರೀ, ನೀವು ಮಾಡಿರೋ ತಪ್ಪನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಕೆನ್ನೆಗೆ ಹೊಡೆದ್ರಲ್ಲ, ಅದರ ಅರ್ಥ ನೀವು ಯಾವತ್ತೂ ಬದಲಾಗೋದಿಲ್ಲ ಅಂತ. ಬದಲಾಗದಿರೋರ ಜೊತೆ ಇದು ನರಕ ಅನುಭವಿಸೋದಕ್ಕಿಂತ ದೂರ ಇರೋದು ಒಳ್ಳೇದಲ್ವಾ? ನೋಡು, ನಿಜವಾಗ್ಲೂ ನಾನು ತಪ್ಪನ್ನು ಸರಿ ಮಾಡ್ಕೋತೀನಿ. ಒಂದು ಅವಕಾಶ ಕೊಡು. ಅದು ಬಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳ್ಬೇಡ. ಏನಿದ್ರು ಕೂತು ಮಾತಾಡ. ಈಗಲಾದರೂ ನೀವು ಮನೆ ಬಿಟ್ಟು ಹೋಗಬೇಡ ಅಂತ ನನ್ನನ್ನು ತಡೀತಾ ಇರೋದು, ನಾನು ಹೊರಗಡೆ ಹೋದರೆ ನಿಮ್ಮ ಬಂಡವಾಳ ಬಯಲಾಗುತ್ತೆ ಅಂತ ಅಷ್ಟೇ. ಬಿಟ್ಟರೆ ನನ್ನ ಮೇಲೆ, ಚಿರು ಮೇಲೆ ನಿಮಗೆ ಪ್ರೀತಿ ಇದೆ ಅಂತಲ್ಲ. ಯಾವಾಗಲೂ ದುಡ್ಡು 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 ಅಂತ ಬಡ್ಕೋತಾ ಇರ್ತೀರಲ್ಲ, ಇನ್ಮೇಲೆ ಅದೇ ದುಡ್ಡಿನ ಜೊತೆ ಜೀವನ ಮಾಡಿ. ಅದು ಏನು ಆಟ ಆಡ್ತೀರೋ ಆಟ ಆಡಿ. ಆದರೆ ನಾನು ಮಾತ್ರ ಸತ್ರು ಈ ಮನೆ ಒಳಗಡೆ ಕಾಲಿಡಲ್ಲ. ಚಿರು, ನಿನ್ನ ನೋಟ್ಬುಕ್ಸು, ನಿನ್ನ ಬಟ್ಟೆನೆಲ್ಲ ಇದೆ, ಹೊರಡೋಣ. ಅವ್ನು ಕರ್ಕೊಂಡು ಎಲ್ಲ ಹೋಗ್ತೀಯಾ? ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯಾ? ಅವ್ರಿರೋದು ಚಿಕ್ಕ ರೂಮಲ್ಲಿ. ನೀವಿಬ್ಬರು ಹೋದರೆ ಎಲ್ಲಿರ್ತೀರಾ ಅಲ್ಲಿ? ನಮ್ಮ ಅಮ್ಮನ ಮನೆ ಚಿಕ್ಕದಿರ್ಬೋದು ರೀ, ಆದರೆ ಅವಳ ಮನಸ್ಸು ವಿಶಾಲವಾಗಿದೆ. ಲಕ್ಷ್ಮೀ ನಿವಾಸ